ವಸಂತ ಒಬ್ಬನೇ ಮಗ ಅವರ ತಂದೆ ತಾಯಿಗೆ. ಮಗನಿಗೆ ಒಂದು ಗಂಡು ಮಗು ಇದ್ದು ಅವರ ವಂಶ ಬೆಳೆಯಬೇಕು ಎನ್ನುವ ಆಸೆ ಅವರದ್ದು. ಆದರೆ ಪಾರ್ವತಿಗೆ ಸಾಲಾಗಿ 3 ಹೆಣ್ಣು ಮಕ್ಕಳೇ. ಮುಂದೆ ಅವಳ ಕರುಣಾಜನಕ ಕಥೆಯಾಗಿ ನಿಮ್ಮ ಮುಂದೆ. ಆಪರೇಷನ್ ಥಿಯೇಟರ್ ಕೆಂಪು ದೀಪ ಹೊತ್ತಿಕೊಂಡಿತು. ಹಾಗೆ ನೋಡಿದರೆ ವಸಂತನಿಗೆ ತನ್ನ ಹೆಂಡತಿ ಗರ್ಭಿಣಿಯಾಗುವುದು, ಆಪರೇಷನ್ ಥಿಯೇಟರ್ ಎದುರು ಕುಳಿತುಕೊಳ್ಳುವುದು ಮೊದಲ ಅನುಭವ ಆಗಿರಲಿಲ್ಲ. ಇದಕ್ಕೂ ಮುಂಚೆ ಅವನು 3 ಸಲ ಕುಳಿತಿದ್ದ. ಆದರೆ ಈ ಸಲ ಯಾಕೋ ಅವನಿಗೆ ಒಂದು ರೀತಿಯ ತಳಮಳ, ಸಂಕಟ. ಅವನು ಕೈಗಡಿಯಾರದೆಡೆಗೆ ದೃಷ್ಟಿ ಹಾರಿಸಿದ. ರಾತ್ರಿಯ 8 ಗಂಟೆಯ ಸಮಯವಾಗಿತ್ತು. ಇನ್ನು ಸುಮಾರು 2 ರಿಂದ 3 ಗಂಟೆಗಳ ಕಾಲ ಕಾಯಬೇಕಿತ್ತು. ಅವನ ತಂದೆ ತಾಯಿ, ಮಾವ ಮುಂದಿನ ಬೆಂಚಿನ ಮೇಲೆ ಕುಳಿತಿದ್ದರು. ಚಿಂತೆ, ತಳಮಳ, ಕಾಳಜಿ ಅವರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದವು. ಶಸ್ತ್ರಕ್ರಿಯೆ ನಡೆಯುವ ಮುಂಚೆ ಒಪ್ಪಿಗೆ ಪತ್ರದಲ್ಲಿ ಸಹಿ ಹಾಕುವಾಗಲೂ ವಸಂತನಿಗೆ ಕೈಯೊಮ್ಮೆ ನಡುಗಿದವು. ಆದರೆ ಸಹಿ ಮಾಡುವುದು ಅನಿವಾರ್ಯವಾಗಿತ್ತು. ಅವನು ಎಲ್ಲ ವಿವರಗಳನ್ನು ಗಡಿಬಿಡಿಯಲ್ಲಿಯೇ ತುಂಬಿ ಸಹಿ ಹಾಕಿ ನರ್ಸ್ ಕೈಲಿ ಕೊಟ್ಟ. ಡಾಕ್ಟರ್ ಬಂದರು. ವಸಂತನ ಹೆಂಡತಿ ಪಾರ್ವತಿಯನ್ನು ಆಪರೇಷನ್ ಥಿಯೇಟರ್ನ ಒಳಗೆ ಕರೆದರು. ಅವಳ ಮುಖದಲ್ಲಿ ಒಂದು ವಿಚಿತ್ರ ಆನಂದ, ಹಾಗೆ ದುಗುಡ, ಹೆದರಿಕೆಯ ವಿಚಿತ್ರ ಸಮ್ಮಿಲನ ಎದ್ದು ಕಾಣಿಸುತ್ತಿತ್ತು. ಆಪರೇಷನ್ ಥಿಯೇಟರ್ ಒಳಗೆ ಪ್ರವೇಶ ನಡೆಯುವ ಮುಂಚೆ ಅವಳು ಒಮ್ಮೆ ತಿರುಗಿ ವಸಂತ, ತಂದೆ ತಾಯಿ, ಅತ್ತೆ ಮಾವರ ಮುಖವನ್ನು ದಿಟ್ಟಿಸಿ ನೋಡಿದಳು. ಅವಳು ಬೀರಿದ ನಗೆಯಲ್ಲಿ ಏನೋ ಪ್ರಶ್ನೆಗಳು, ನೋವು ಗೆದ್ದೆ ಅನ್ನುವ ಭಾವ ಎದ್ದು ಕಾಣಿಸುತ್ತಿತ್ತು. ಅವಳು ತನಗೆ ತಾನೇ ಧೈರ್ಯ, ಸಾಂತ್ವನ ನೀಡುತ್ತಿದ್ದಳು. ಹಾಗೆ ಅವಳ ಬಂಧುಗಳು ಅವಳಿಗೆ ಸಾಂತ್ವನ ನೀಡುವ ದೃಷ್ಟಿಯಲ್ಲಿ ನೋಡುತ್ತಿದ್ದರು. ಅವಳು ಒಳಗೆ ಹೋಗುತ್ತಿದ್ದಂತೆ ಬಾಗಿಲು ಬಂದಾಯಿತು. ಕೆಲವೇ ಕ್ಷಣಗಳಲ್ಲಿ ಬಾಗಿಲ ಮೇಲೆ ಕೆಂಪು ದೀಪವೊಂದು ಹತ್ತಿಕೊಂಡಿತು. ದೀಪದ ಆ ಬೆಳಕು ಎಲ್ಲರಿಗೂ ಶಾಂತವಾಗಿರುವಂತೆ ಸೂಚಿಸಿತು. ವಸಂತ ಒಮ್ಮೆ ಆ ಕೆಂಪು ದೀಪದೆಡೆಗೆ ನೋಡುತ್ತಿದ್ದ, ಇನ್ನೊಮ್ಮೆ ತನ್ನ ಕೈಗಡಿಯಾರದೆಡೆಗೆ. ಇವತ್ತು ಕೈಗಡಿಯಾರದ ಸೆಕೆಂಡು ಮುಳ್ಳು ಸಹ ಆಮೆಗತಿಯಲ್ಲಿ ಚಲಿಸುತ್ತಿದ್ದಂತೆ ಅವನಿಗೆ ಅನಿಸುತ್ತಿತ್ತು. ಆ ಕೆಂಪು ದೀಪ ಮನಸ್ಸಿನಲ್ಲಿ ಏನೋ ಒಂದು ತರಹದ ಕಳವಳ ಉಂಟು ಮಾಡುತ್ತಿತ್ತು. ಸಂಶಯಗಳ, ಆಲೋಚನೆಗಳ ಸಾವಿರಾರು ರೆಕ್ಕೆಗಳು ಬಿಚ್ಚಿಕೊಂಡು ಮನಸ್ಸಿನಲ್ಲಿ ಒಂದು ರೀತಿಯ ಭಯಂಕರ ವಾತಾವರಣ ಸೃಷ್ಟಿಸುತ್ತಿದ್ದವು. ಮಗು ಜನಿಸುವ ಮುಂಚಿನ ತಾಯಿ ಗರ್ಭದಲ್ಲಿನ 9 ತಿಂಗಳು 9 ದಿನಗಳ ಮುಂದೆ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಬಾಗಿಲಲ್ಲಿ ನಿಂತುಕೊಳ್ಳುವ 2-3 ಗಂಟೆಗಳ ನಿರೀಕ್ಷಣಾ ಅವಧಿಯೇ ದೀರ್ಘವಾಗಿ ಕಾಣುತ್ತದೆ ಎಂದು ವಸಂತನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ. ಅವನು ಅಲ್ಲಿಯೇ ಸ್ವಲ್ಪ ಅಡ್ಡಾಡಿದ. ಕೆಳಗೆ ಬಿಟ್ಟ ಕಾಲುಗಳನ್ನು ಮೇಲಕ್ಕೆ ಎತ್ತುಕೊಂಡ. ಎದುರುಗಡೆ ಕುಳಿತಿದ್ದ ತಂದೆ ತಾಯಿಯರನ್ನು ಒಮ್ಮೆ ನೋಡಿದ. ಅವರ ಅವಸ್ಥೆ ಬೇರೆ ಆಗಿರಲಿಲ್ಲ. ಯಾರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಎಲ್ಲರ ಗಮನ ಆಪರೇಷನ್ ಥಿಯೇಟರ್ ಹಾಗೂ ಅದರ ಮೇಲೆ ಉರಿಯುತ್ತಿದ್ದ ಕೆಂಪು ದೀಪದೆಡೆಗೆ ನೆಟ್ಟಿತ್ತು. ವಸಂತನ ಮನೆಯಲ್ಲಿಯ ದೇವರ ಕೋಣೆಯಲ್ಲಿ ಕೆಂಪು ದೀಪ ಅಖಂಡವಾಗಿ ಉರಿಯುತ್ತಿರುತ್ತದೆ. ಆ ದೀಪದ ಪ್ರಕಾಶದಲ್ಲಿ ದೇವರ ಕೋಣೆಯಲ್ಲಿರುವ ದೇವರುಗಳು ಸುಂದರವಾಗಿ ಕಾಣಿಸುತ್ತವೆ. ಅದು ಮನಸ್ಸಿನಲ್ಲಿ ಆನಂದ ಉಂಟು ಮಾಡುತ್ತದೆ. ಆದರೆ ಅದೇ ಕೆಂಪು ದೀಪ ಆಪರೇಷನ್ ಥಿಯೇಟರ್ ಮೇಲೆ ಉರಿದಾಗ ಎಷ್ಟೊಂದು ಭಯಾನಕವಾಗಿ ಕಾಣುತ್ತದೆ. ಅದರ ಬೆಳಕಿನಲ್ಲಿ ಮನುಷ್ಯರ ಮುಖಗಳು ಎಷ್ಟೊಂದು ವಿಕೃತ ರೂಪವಾಗಿ ಕಾಣಿಸುತ್ತವೆ. ಒಂದೇ ಒಂದು ಕ್ಷಣ ಆ ಕೆಂಪು ದೀಪ ರಾಕ್ಷಸ ಸ್ವರೂಪ ಪಡೆದು ಮಾನವನ ಅಸಹಾಯಕತೆಯ ಮೇಲೆ ರಾಕ್ಷಸಿ ನಗುವನ್ನು ಬೀರಿದ ಹಾಗೆ ತೋರುತ್ತದೆ. ದೇವರ ಮೊರೆ ಹೋಗಿ ಬಿಡುವಂತೆ ಮಾಡಿಬಿಡುತ್ತದೆ. ಆಸ್ಪತ್ರೆಯಲ್ಲಿರುವ ಈ ದೀಪಕ್ಕೆ ಎಷ್ಟೊಂದು ಶಕ್ತಿ ನೋಡಿ. ಕೋಣೆಯ ಎಲ್ಲ ಬಂಧುಗಳನ್ನು, ಬಾಂಧವರುಗಳನ್ನು ಸುಮ್ಮನೆ ಕುಳಿತುಕೊಳ್ಳುವ ಹಾಗೆ ಮಾಡಿಬಿಡುತ್ತದೆ. ಅವರ ಮಾತುಗಳ ಮೇಲೆ, ವಿಚಾರಗಳ ಮೇಲೆ, ಭಾವನೆಗಳ ಮೇಲೆ ನಿಯಂತ್ರಣ ಮಾಡುತ್ತದೆ. ಆಸ್ಪತ್ರೆಯಲ್ಲಿಯ ಎಲ್ಲ ಬಣ್ಣಗಳನ್ನು ಕಳಾಹೀನವನ್ನಾಗಿ ಮಾಡಿಬಿಡುತ್ತದೆ. ವಸಂತ ಒಮ್ಮೆ ಕೈಗಡಿಯಾರವನ್ನು ಪುನಃ ನೋಡಿದ. ಕೆಂಪು ದೀಪ ಹೊತ್ತಿದ ಮೇಲೆ ಗಡಿಯಾರದಲ್ಲಿ ಮಿನಿಟ್ಟಿನ ಮುಳ್ಳು ಕೇವಲ 5 ಮಿನಿಟಿನ ಒಂದು ಮನೆಯನ್ನು ಮಾತ್ರ ದಾಟಿತ್ತು. ಅವನು ಗಡಿಯಾರವನ್ನು ನೋಡುತ್ತಲೇ ನಿಂತ. ಮಧ್ಯೆ ಅವನು ಗಡಿಯಾರವನ್ನು ಕಿವಿಗೆ ಹಿಡಿದು ಅದರ ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಿದ್ದ. ಒಮ್ಮೆ ಗಡಿಯಾರದ ಮುಳ್ಳುಗಳು ಹಿಮ್ಮುಖವಾಗಿ ಚಲಿಸಿದಂತೆ ಭಾಸವಾಗಿತ್ತು. ಹಾಗೆ ವಸಂತನ ಮನಸ್ಸು ಹಿಂದೆ ಸಾಗಹತ್ತಿತು. 20 ವರ್ಷಗಳ ಕೆಳಗೆ ನವವಧುವಾಗಿ ತಮ್ಮ ಮನೆಗೆ ಬಂದ ಪಾರ್ವತಿಯವರಿಗೆ ಮುಟ್ಟಿತು. ದೃಢಕಾಯ, ಸುಂದರ ಮುಖ, ಗುಳಿ ಬೀಳುವ ಕೆನ್ನೆಯ ಪಾರ್ವತಿ ವಸಂತನ ಬದುಕಿನಲ್ಲಿ ನಂದಾದೀಪವಾಗಿ ಬಂದಳು. ವಸಂತ ಹಾಗೂ ಪಾರ್ವತಿಯ ಸಂಸಾರ ಪ್ರಾರಂಭವಾಯಿತು. ಪಾರ್ವತಿ ತನ್ನ ಮೃದು ಸ್ವಭಾವದಿಂದ ಮನೆಯ ಎಲ್ಲರ ಮನ ಗೆದ್ದಳು. ಪಾರ್ವತಿ ತಮ್ಮ ಸೊಸೆ ಮಾತ್ರವಲ್ಲ, ಈ ಮನೆಯ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಎಂದು ಅವಳ ಅತ್ತೆ ಮಾವ ನುಡಿಯುತ್ತಿದ್ದರು. ತನ್ನ ತಂದೆ ತಾಯಿ ಹಾಗೂ ಅತ್ತೆ ಮಾವ ಇವರಲ್ಲಿ ಅವಳು ಎಂದೂ ಭೇದ ಭಾವ ಮಾಡಲಿಲ್ಲ. ವಸಂತ ಒಬ್ಬನೇ ಇದ್ದ ಕಾರಣ ನಾದಿನಿ ಮೈದುನರ ಪ್ರಶ್ನೆಯೇ ಇರಲಿಲ್ಲ. ವಸಂತ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದಂತೆ ಅವನ ಬೇಕು ಬೇಡಗಳನ್ನು ಪಾರ್ವತಿ ನೋಡಿಕೊಳ್ಳುತ್ತಿದ್ದಳು.
ಅವನು ಕೆಲಸಕ್ಕೆ ಹೋದಾಗ ತನ್ನ ಪ್ರೀತಿಯ ನೆರಳಲ್ಲಿ ತನ್ನ ಅತ್ತೆ ಮಾವರ ಸೇವೆ ಮಾಡುತ್ತಿದ್ದಳು. ಕಾಲಚಕ್ರ ಉರುಳಿತು. ಪಾರ್ವತಿಗೆ ನವಮಾಸ. ಅಷ್ಟೇ ವಿಜೃಂಭಣೆಯಿಂದ ಶ್ರೀಮಂತ ಕಾರ್ಯ ಮಾಡಿ ಭಾರೀ ಪ್ರಮಾಣದಲ್ಲೇ ಊಟವನ್ನು ಹಾಕಲಾಯಿತು. ಪಾರ್ವತಿ ಗುಲ್ಮೋಹನ್ ಹಾಗೆ ಸಂತಸದಿಂದ ತುಂಬಿಕೊಂಡಳು. ಅತ್ತೆ ಮಾವರಿಗೆ ಅಜ್ಜಿ ಅಜ್ಜ ಆಗುವ ಹಂಬಲ. ಬೇಗನೆ ಅವರು ಅಜ್ಜಿ ಅಜ್ಜ ಆದರು. ಅವರಿಗೆ ಮೊಮ್ಮಗ ಬೇಕಾಗಿದ್ದ, ಆದರೆ ಆಗಿದ್ದು ಮೊಮ್ಮಗಳು. ಆದರೂ ಅವರೇನು ಬೇಜಾರು ಮಾಡಿಕೊಳ್ಳಲೇ ಇಲ್ಲ. ಮುಂದೆ ಮೊಮ್ಮಗ ಆಗಬಹುದೆಂಬ ನಿರೀಕ್ಷೆಯಲ್ಲೇ ಮೊಮ್ಮಗಳ ಜೊತೆ ಖುಷಿಯಾಗಿಯೇ ಆಡ ಹತ್ತಿದರು. ಅವಳಿಗೆ ಕುದುರೆಯಾದರು. ಮೊಮ್ಮಗಳು ಬೆಳೆಯುತ್ತಿದ್ದ ಹಾಗೆ ಮನೆಯ ಆನಂದವೂ ಬೆಳೆಯುತ್ತಲೇ ಇತ್ತು. ಪಾರ್ವತಿ 2ನೇ ಬಾರಿ ತಾಯಿಯಾದಳು. ಆದರೆ ಈ ಬಾರಿಯೂ ಹೆಣ್ಣೆ ಆಯಿತು. ಆನಂತರ ಮಾತ್ರ ವಸಂತ ಅತ್ತೆ ಮಾವ ಸ್ವಲ್ಪ ಖಿನ್ನರಾದರು. ಆದರೆ ಯಾರೂ ಧೈರ್ಯ ಮಾತ್ರ ಬಿಡಲಿಲ್ಲ. ಎಷ್ಟೋ ಜನರಿಗೆ 2-3 ಹೆಣ್ಣಿನ ನಂತರ ಗಂಡು ಜನಿಸಿದ್ದ ಉದಾಹರಣೆಗಳಿವೆ. ತಮ್ಮ ವಸಂತನಿಗೂ ಆಗುತ್ತದೆ ಎಂಬ ಆಸೆಯಲ್ಲೇ ಇದ್ದರು. ಆದರೆ ಪಾರ್ವತಿಗೆ ಪುನಃ 3ನೇ ಬಾರಿಯೂ ಹೆಣ್ಣಾಯಿತು. 3 ಹೆಣ್ಣು ಮಕ್ಕಳು ನಕ್ಷತ್ರದ ಹಾಗೆ ಇದ್ದರು. ಆದರೆ ಮನೆಯಲ್ಲಿ ವಸಂತನೊಳಗೊಂಡಂತೆ ಎಲ್ಲರಿಗೂ ವಂಶ ಮುಂದುವರೆಸಲು ಹುಡುಗ ಬೇಕಾಗಿದ್ದ. ಪಾರ್ವತಿ ಸಹ ಬೇಜಾರಾಗಿದ್ದಳು. ಅವಳ ಪಾಲಿಗೆ ಬಂದಿದ್ದ ಸಂಸಾರದ ಪ್ರೀತಿಯಿಂದ ವಂಚಿತವಾಗುತ್ತಾ ಬಂದಳು. ಎಲ್ಲರಿಗೂ ಬರೀ ಹುಡುಗನದೇ ಧ್ಯಾನ. ಆದರೆ ಪ್ರತಿ ಸಲ ಪಾರ್ವತಿ ಮಾತ್ರ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಿದ್ದಳು. ಗಂಡು ಮಗುವೇ ಹುಟ್ಟಲಿ ಎಂದು ಎಲ್ಲರೂ ಹೇಳಿದ ವ್ರತಾಚರಣೆ ಮಾಡಿ ಮಾಡಿ ದೇಹ ದಂಡನೆಯಿಂದ ಅವಳ ಶರೀರ ಕೃಶವಾಯಿತು. ಅತ್ತೆ ಮಾವರ ಚುಚ್ಚುಮಾತುಗಳಿಂದ ಅವಳ ಮನಸ್ಸು ಘಾಸಿಗೊಳ್ಳುತ್ತಲಿತ್ತು. ಗಂಡನ ಅಲಿಪ್ತತೆಯನ್ನು ಮನಸ್ಸಿನ ಮೇಲೆ ಕಲ್ಲಿಟ್ಟುಕೊಂಡು ಸಹಿಸಿಕೊಂಡಳು. 3 ಹೆಣ್ಣು ಮಕ್ಕಳು ಜನಿಸಿದ ಮೇಲೆ ಪಾರ್ವತಿ ಮತ್ತೊಮ್ಮೆ ಗರ್ಭವತಿಯಾದಳು. ಆದರೆ ಈ ಸಲ ಮಾತ್ರ ಯಾರಿಗೂ ಇದರಿಂದ ಆನಂದವಾಗಲಿಲ್ಲ. ಈ ಸಲನೂ ಹೆಣ್ಣೆ ಎಂಬ ಖಾತರಿ ಎಲ್ಲರಿಗಿತ್ತು. ವಸಂತ ಅದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಂಡ. ಪಾರ್ವತಿಯ ಗರ್ಭ ಪರೀಕ್ಷೆ ಮಾಡಿಸಲು ನಿಶ್ಚಯಿಸಿದ. ಪಾರ್ವತಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುವ ಸ್ಥಿತಿಯಲ್ಲೂ ಇರಲಿಲ್ಲ. ಪರೀಕ್ಷೆಯ ನಂತರವೂ ಈ ಸಲವೂ ಅವಳ ಗರ್ಭದಲ್ಲಿ ಒಂದು ಹೆಣ್ಣು ಮಗು ಬೆಳೆಯುತ್ತಿರುವುದು ದೃಢವಾಯಿತು. ಅವಳಿಗೆ ಗರ್ಭಪಾತ ಮಾಡಿಸಲಾಯಿತು. ಒಂದು ಪೀಡೆ ತೊಲಗಿತು ಅಂತಾನೆ ಎಲ್ಲರೂ ಅಂದುಕೊಂಡರು. ಗಂಡು ಮಗುವಿಗಾಗಿ ಏನು ಮಾಡಬೇಕೆಂಬ ಪ್ರಶ್ನೆ ಅತ್ತೆ ಮಾವನಿಗೆ ಕಾಡ ಹತ್ತಿತು. ಪರಿಣಾಮ ವಸಂತನಿಗೆ ಕಿರಿಕಿರಿಯಾಗುತ್ತಿತ್ತು. ಆದರೆ ಪಾರ್ವತಿ ಮಾತ್ರ ಧೈರ್ಯ ಕಳೆದುಕೊಂಡಿರಲಿಲ್ಲ. ತನಗೆ ಗಂಡು ಮಗು ಆಗಿಯೇ ಆಗುತ್ತೆ ಎಂಬ ವಿಶ್ವಾಸ ಹೊಂದಿದ್ದಳು. ತನ್ನ ಪೂಜೆ ಭಕ್ತಿ ವ್ಯರ್ಥವಾಗೋಲ್ಲ ಎಂಬ ಅಚಲ ವಿಶ್ವಾಸ ಅವಳಲ್ಲಿತ್ತು. ವ್ರತಗಳ ಫಲ ನೀಡುತ್ತವೆ ಎಂಬ ಆಸೆಯಲ್ಲಿ ಕಲ್ಪನೆಯಲ್ಲಿ ಬದುಕುತ್ತಿದ್ದಳು. ಪಾರ್ವತಿಯ ಗರ್ಭ ತಪಾಸಣೆ 1 ಅಲ್ಲ 2 ಅಲ್ಲ 5 ಸಲ ಮಾಡಿಸಲಾಯಿತು. 5 ಸಲ ಮತ್ತೆ ಹೆಣ್ಣು ಮಗು. 5 ಸಲ ಗರ್ಭಪಾತ ಮಾಡಿಸಿ ಮೊಳಕೆಯಲ್ಲಿಯೇ ಚೂಟಿ ಹಾಕಲಾಯಿತು. ಪದೇ ಆದ ಗರ್ಭಪಾತದಿಂದ ಪಾರ್ವತಿಗೆ ದೇವರ ಮೇಲಿನ ವಿಶ್ವಾಸವೂ ಹೋಗಿತ್ತು. ಹಾಗೆ ತನಗೆ ಗಂಡು ಮಗು ಆಗುವುದು ಎನ್ನುವುದರ ಮೇಲಿನ ವಿಶ್ವಾಸವೂ ಹೋಗಿತ್ತು. ಹಗಲು ರಾತ್ರಿ ಮಾನಸಿಕ ಹಿಂಸೆ ಹಾಗೂ ಮೇಲಿಂದ ಮೇಲೆ ನಡೆದ ಗರ್ಭಪಾತದಿಂದಾಗಿ ಶರೀರದ ಮೇಲಾದ ಪರಿಣಾಮಗಳು. ಗಂಡನಿಗೆ 2ನೇ ಮದುವೆಯಾಗುವಂತೆ ಹೆಚ್ಚಿನ ಒತ್ತಡ. ಇದರಿಂದಾಗಿ ಪಾರ್ವತಿಯ ಪರಿಸ್ಥಿತಿ ತುಂಬಾನೇ ಶೋಚನೀಯವಾಯಿತು. 2ನೇ ಮದುವೆಗೆ ಗಂಡ ಕುಮ್ಮಕ್ಕು ನೀಡುತ್ತಿದ್ದಾನೆಂಬುದು ತಿಳಿಯುತ್ತಿದ್ದಂತೆ ಅವಳ ಆತ್ಮ ತಳಮಳಗೊಳ್ಳುತ್ತಿತ್ತು. ಗಂಡು ಹೆಣ್ಣು ಎಂಬುದು ನಿರ್ಣಯವಾಗೋದು ಗಂಡನ ವೀರ್ಯದಿಂದ ಅಂತ ಟಿವಿಯಲ್ಲಿ ತೋರಿಸುತ್ತಾರೆ. ಆದರೆ ನನಗೆ ಈ ಶಿಕ್ಷೆ ಯಾಕೆ ಅಂತ ಮುಗ್ಧವಾಗಿ ಸಾವಿರಾರು ಸಲ ತನ್ನಲ್ಲಿ ತಾನು ಕೇಳಿಕೊಂಡಿದ್ದಳು. 3 ಹೆಣ್ಣು ಮಕ್ಕಳು ದೊಡ್ಡವರಾಗಿದ್ದರು. ಅವರ ಭವಿಷ್ಯವೇನು? ಒಂದು ದಿನ ಅವಳು ವಸಂತನ ಕಾಲಿನ ಮೇಲೆ ತಲೆಯಿಟ್ಟು ಗಂಡನ ಕಾಲುಗಳಿಗೆ ಕಣ್ಣೀರ ಅಭಿಷೇಕ ಮಾಡಿದಳು. 2ನೇ ಮದುವೆ ಮಾಡಿಕೊಳ್ಳಬೇಡಿ ಅಂತ ಮಕ್ಕಳ ಮೇಲೆ ಆಣೆ ಮಾಡುವಂತೆ ವಿನಂತಿ ಮಾಡಿಕೊಂಡಳು. ನನಗೆ ಈ ಸಲ ಗಂಡು ಮಗು ಆಗಿಯೇ ಆಗುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಳು. ಆದರೆ ವಸಂತ ಮಾತ್ರ ಏನೂ ಮಾತನಾಡದೆ ಸುಮ್ಮನಿದ್ದ. ಅವಳ ಆಗ್ರಹದ ಮೇರೆಗೆ ಅವನು ಮದುವೆಯನ್ನು 6 ತಿಂಗಳು ಮುಂದಕ್ಕೆ ಹಾಕಲು ಒಪ್ಪಿಕೊಂಡ. ಪಾರ್ವತಿ 6ನೇ ಸಲ ಗರ್ಭ ಪರೀಕ್ಷೆಗೆ ಹೊರಟು ನಿಂತಾಗ ವಸಂತನಿಗೆ ನಾಚಿಕೆಯಾಗುತ್ತಿತ್ತು. ಆದರೆ ಮಗ ಬೇಕೆಂಬ ಆಸೆ ಅವನನ್ನು ನಿರ್ಲಜ್ಜನಾಗಿ ಮಾಡಿತ್ತು. ಅವನ ಭಾವನೆಗಳೇ ಸತ್ತು ಹೋಗಿದ್ದವು. ಗಂಡು ಮಗುವಿನ ಹೊರತು ಬದುಕೇ ನಿರುಪಯೋಗ ಅನ್ನಿಸಲು ಪ್ರಾರಂಭವಾಯಿತು. ಅವನನ್ನು ಹಾಗೂ ಪಾರ್ವತಿಯನ್ನು ನೋಡಿದಾಕ್ಷಣ ಡಾಕ್ಟರ್ ಸಿಡಿಮಿಡಿಗೊಂಡರು. ಪಾರ್ವತಿ ಹಾಗೂ ವಸಂತನಿಗೆ ಮುಜುಗರವೂ ಆಯಿತು. ಹಾಗೆ ಅಪರಾಧಿ ಭಾವನೆಯೂ ಕಾಡಿತು. ಆದರೆ ಅದೆಲ್ಲ ಕೊನೆ ಸಲ. ಆನಂತರ ನಾವು ಬರೋಲ್ಲ ಎಂದು ಹೇಳಿದರು. ಗರ್ಭ ಪರೀಕ್ಷೆ ಮಾಡಿದರು. ಪಾರ್ವತಿಗೆ ಇದೊಂದು ಅಗ್ನಿ ಪರೀಕ್ಷೆ. ಪುರುಷ ಪ್ರಧಾನ ಸಮಾಜದಲ್ಲಿ ಇನ್ನಾರದೋ ವಂಶ ಬೆಳಗಿಸಲು ಹೆಣ್ಣು ಎಷ್ಟು ಕಷ್ಟಪಡಬೇಕು, ನೋವು ಅವಮಾನ ಹಿಂಸೆ ಅನುಭವಿಸಬೇಕು. 3 ದಿನಗಳ ನಂತರ ವಸಂತನ ಕೈಯಲ್ಲಿ ಪೇಡಾದ ಪೊಟ್ಟಣ ಹಿಡಿದುಕೊಂಡು ಬಂದ. ಹೆಸರಿಗೆ ತಕ್ಕಂತೆ ವಸಂತ ಪ್ರಸನ್ನಚಿತ್ತನಾಗಿ ಮನೆ ತುಂಬ ಸುಳಿದಾಡಿದ. ಒಂದು ಪೇಡೆಯನ್ನು ದೇವರ ಮುಂದಿಟ್ಟ. ಬಾಕಿ ಪೇಡೆಗಳನ್ನು ಅಮ್ಮನ ಕೈಗಿಟ್ಟು, ಅಮ್ಮ ನನಗೆ ಹುಡುಗ ಹುಟ್ಟುವುದಿದೆ, ನಿಮಗೆ ಮೊಮ್ಮಗ ಹುಟ್ಟಲಿದ್ದಾನೆ, ಡಾಕ್ಟರ್ ರಿಪೋರ್ಟ್ ಬಂದಿದೆ ಎಂದು ವಸಂತ ಕಿರುಚಿ ಹೇಳುತ್ತಿದ್ದ.
ವಸಂತನ ಆನಂದ ನೋಡಿ ತಂದೆ ತಾಯಿಯ ಕಣ್ಣುಗಳು ತುಂಬಿ ಬಂದವು. ಒಳ್ಳೆಯದೇ ಆಯ್ತಪ್ಪ ಎಂದು ಮೇಲೆ ನೋಡುತ್ತಾ ಕೈ ಮುಗಿದರು. ವಸಂತ ಓಡುತ್ತಾ ಅಡುಗೆ ಕೋಣೆಗೆ ಹೋದ. ಪಾರ್ವತಿಗೆ ಸಿಹಿ ತಿನ್ನಿಸಿದ. ಡಾಕ್ಟರ್ ರಿಪೋರ್ಟ್ ಬಗ್ಗೆ ತಿಳಿಸಿದ. ವಸಂತನ ಮಾತು ಕೇಳಿ ಪಾರ್ವತಿಗೆ ಅತೀವ ಆನಂದವಾಯಿತು. ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಗಂಡನ ಕಾಲಿಗೆ ಬಿದ್ದಳು. ದೇವರ ಕೋಣೆಗೆ ಹೋಗಿ ಕೈ ಮುಗಿದಳು. ಗಂಡನ ಹತ್ತಿರ ಬಂದು ನುಡಿದಳು, ನಾನು ಹೇಳಲಿಲ್ಲವೇ ನನಗೆ ಈ ಸಲ ಗಂಡು ಮಗುವೇ ಆಗುವುದೆಂದು. ನನ್ನ ವ್ರತಗಳು ಫಲಿಸಿದವು. ದೇವರು ನನ್ನ ಮೊರೆ ಕೇಳಿದ, ನೀವು ಕೇಳಿದಿರಿ. ಈಗ ಹೇಗೆ ನನಗೆ ಸವತಿ ತರ್ತೀರಾ ಅಂತ ಹೇಳಿ. ವಸಂತ ನುಡಿದ, ಪಾರ್ವತಿ, ನನ್ನ ಹೆಣ್ಣು ಮಕ್ಕಳು ಕೆಟ್ಟವರಲ್ಲ. ಆದರೆ ಇವತ್ತಲ್ಲ ನಾಳೆ ಅವರು ಬೇರೆಯವರ ಮನೆಗೆ ಹೋಗುವವರು. ನಮ್ಮನ್ನು ವೃದ್ಧಾಪ್ಯದಲ್ಲಿ ಯಾರು ನೋಡ್ಕೊಳ್ತಾರೆ? ಗರ್ಭ ಪರೀಕ್ಷೆಯಲ್ಲಿ ಹಾಗೂ ಗರ್ಭಪಾತದಿಂದ ನಿನ್ನ ಶರೀರಕ್ಕೆ ಭಯಂಕರ ಹಾನಿಯಾಗಿದೆ, ನನಗೆ ಗೊತ್ತು. ಆದರೆ ಏನು ಮಾಡೋದು? ಗಂಡು ಮಗು ನನಗೆ ಮಾತ್ರ ಬೇಕಾ? ನಾಳೆ ತಾವೇ ಅಲ್ವೇ ಅತ್ತೆ ಅನ್ನಿಸ್ಕೊಳ್ಳೋದು ಅಲ್ವಾ? ವಸಂತನ ಮನೆಯ ವಾತಾವರಣವೇ ಬದಲಾಗಿ ಹೋಯಿತು. ಎಲ್ಲರೂ ಪಾರ್ವತಿಯ ಕಾಳಜಿ ವಹಿಸಲು ಪ್ರಾರಂಭಿಸಿದರು. ಮಗುವಿಗೆ ಏನು ಹೆಸರಿಡಬೇಕು ಎಂಬುದರ ಬಗ್ಗೆ ಸುಳ್ಳೆ ಜಗಳಗಳು ಪ್ರಾರಂಭವಾದವು. ಈ ಜಗಳಗಳಲ್ಲಿ ಎಲ್ಲರಿಗೂ ಅತೀವ ಆನಂದ ದೊರೆಯುತ್ತಿತ್ತು. ಹುಟ್ಟುವ ಮಗುವಿನ ಹೆಂಡತಿ ಹೇಗಿರಬಹುದು ಎಂಬ ಚರ್ಚೆಗಳು ಪ್ರಾರಂಭವಾದವು. ದಿನಗಳು ಹೀಗೆ ಕಳೆದವು. ಪಾರ್ವತಿ ಆನಂದದಿಂದ ಹೊಬ್ಬುತ್ತಿದ್ದಳು. ಮಗುವಿಗಾಗಿ ಅಂಗಿ, ಚಡ್ಡಿ, ಹೊದಿಕೆಗಳನ್ನು ಹೊಲಿಯುತ್ತಿದ್ದಳು. ಪ್ರತಿದಿನವೂ ಹೊಸ ಹೊಸ ಕನಸುಗಳು, ಪ್ರತಿದಿನವೂ ಹೊಸ ಹೊಸ ಆಸೆಗಳು. ಕಲ್ಪನೆಯ ನವಿಲು ಗರಿಗೆದರಿ ಕುಣಿಯುತ್ತಿತ್ತು. ಪಾರ್ವತಿ ಒಮ್ಮೆ ತಾಯಿಯಾಗಿ, ಒಮ್ಮೆ ಅತ್ತೆಯಾಗಿ, ಒಮ್ಮೆ ಅಜ್ಜಿಯಾಗಿ ತನ್ನನ್ನು ಕಲ್ಪಿಸಿಕೊಂಡು ಆನಂದ ಪಡುತ್ತಿದ್ದಳು. ತನ್ನ ಬದುಕಿಗೆ ಹೊಸ ತಿರುವು ಸಿಕ್ಕಿತು ಎಂದು ಸಂಭ್ರಮಿಸುತ್ತಿದ್ದಳು. ಹಿಂದೆ ಎಲ್ಲಿ ಇನ್ನೊಬ್ಬ ಹೆಂಗಸು ತನ್ನ ಗಂಡನ ಎರಡನೇ ಹೆಂಡತಿಯಾಗಿ ಬಂದು ತನ್ನನ್ನು ಅವನ ಬದುಕಿನಿಂದ ಹೊರದಬ್ಬುತ್ತಾಳೆಂದು ತತ್ತರಿಸುತ್ತಿದ್ದಳು. ಅರೆ, ಈಗ ಅದು ಅಸಾಧ್ಯ ಎಂದು ಆನಂದ ಪಡುತ್ತಿದ್ದಳು. ವಸಂತ, ವಸಂತ, ಮಲಗಿಕೊಂಡೆಯೇನೋ ಎಂದು ಮುಂದೆ ಕುಳಿತ ತಂದೆಯ ಧ್ವನಿ ಕೇಳಿ ವಸಂತ ಎದ್ದು ಕುಳಿತ. 1 ಗಂಟೆಯಲ್ಲಿ ಅವನ ಮನಸ್ಸು 20 ವರ್ಷಗಳ ಭೂತಕಾಲದ ಪ್ರಯಾಣ ಮುಗಿಸಿ ಬಂದಿತ್ತು. ಇಲ್ಲ ಇಲ್ಲ, ಎಲ್ಲಿ ಮಲಗಿದ್ದೆ ಎನ್ನುತ್ತಾ ಅವನು ಎದ್ದು ಕುಳಿತ. ಅತ್ತೆ, ಮಾವ, ಅಪ್ಪ ಎಲ್ಲರೂ ಮುಂದೆ ಬಂದರು. ಅದೋ ನೋಡು, ಕೆಂಪು ದೀಪ ಆರಿದೆ ಎಂದು ಅಮ್ಮ ಹೇಳಿದಳು. ಎಲ್ಲರೂ ಉಸಿರು ಬಿಗಿ ಹಿಡಿದು ಬಾಗಿಲು ತೆರೆಯುವುದನ್ನೇ ಕಾಯ್ದು ನಿಂತರು. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದುಕೊಳ್ಳುವ ಸಪ್ಪಳ ಕೇಳಿಸಿತು. ಒಬ್ಬ ನರ್ಸ್ ಬಂದು ಪುಟ್ಟ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿಕೊಂಡು ತಂದು ಮುಂದೆ ನಿಂತಳು. ಆ ಮಗುವನ್ನು ಎಲ್ಲರ ಮುಂದೆ ಹಿಡಿದಳು. ಪುನಃ ಹಿಂದಕ್ಕೆ ತೆಗೆದುಕೊಂಡಳು. ನರ್ಸ್ ಹಿಂದೆ ಹಿಂದೆ ಡಾಕ್ಟರ್ ಬಂದರು. ಕಣ್ಣುಗಳ ಮೇಲಿದ್ದ ಕನ್ನಡಕವನ್ನು ಒರೆಸಿಕೊಳ್ಳುತ್ತಾ ಅವರೆಂದರು, ವಸಂತ, ಗಂಡು ಮಗು ಜನಿಸಿದೆ. ಅಭಿನಂದನೆಗಳು. ಆದರೆ ಐ ಆಮ್ ಸಾರಿ, ನಾವು ಮಗುವಿಗೆ ಜನ್ಮ ನೀಡಿದ ತಾಯಿಯನ್ನು ಉಳಿಸಿಕೊಳ್ಳಲು ಆಗಲೇ ಇಲ್ಲ. 5 ನಿಮಿಷಗಳ ನಂತರ ಒಳಗೆ ಕರೆಯುತ್ತೇವೆ. ನಡೆಯಿರಿ ಸಿಸ್ಟರ್. ಡಾಕ್ಟರ್ ಒಮ್ಮೆ ಕೋಣೆಯ ಬಾಗಿಲನ್ನು ಹಾಕಿಕೊಂಡರು. ವಸಂತ ತಂದೆ ತಾಯಿ ಪಾರ್ವತಿಯ ತಂದೆ ನಿಸ್ತೇಜರಾದರು. ಪಾರ್ವತಿಯ ತಂದೆ ಅಳಲು ಪ್ರಾರಂಭಿಸಿದರು. ವಸಂತನ ಕಣ್ಣುಗಳು ಕಣ್ಣೀರಿಂದ ತುಂಬಿಕೊಂಡವು. ಆಪರೇಷನ್ ಥಿಯೇಟರ್ನ ಬಾಗಿಲಿಗೆ ಜೋರಾಗಿ ಗುದ್ದಿದ. ಅವನ ತಂದೆ ಅವನಿಗೆ ಆಧಾರ ನೀಡಿದರು. ಒಳಗಡೆಯಿಂದ ಮಗುವಿನ ಅಳುವ ಧ್ವನಿ ಕೇಳಿಸುತ್ತಿತ್ತು. ವಸಂತನ ತಲೆಯನ್ನು ಮೇಲಕ್ಕೆ ಎತ್ತಿದ. ಕೆಂಪು ದೀಪ ಹಾರಿ ಹೋಗಿತ್ತು. ಬಿಳಿ ದೀಪ ಹೊತ್ತಿಕೊಂಡಿತ್ತು. ವಸಂತನ ಕುಲದೀಪ ಬೆಳಗುತ್ತಿದ್ದರೆ ಆ ದೀಪಕ್ಕೆ ಜನ್ಮ ನೀಡುವ ಹಣತೆ ಮಾತ್ರ ಕಾಯಂ ಆಗಿ ಹೊಡೆದು ಹೋಗಿತ್ತು. ವಸಂತ ಏನೋ ತನ್ನ ಜೀವನದಲ್ಲಿ ಇನ್ನೊಂದು ಮದುವೆಯಾಗಿ ಸುಖವಾಗಿರ್ತಾನೆ. ಆದರೆ ಆ ಮಕ್ಕಳು ಮಲತಾಯಿಯಿಂದ ಸುಖವಾಗಿ ಜೀವನ ನಡೆಸ್ತಾರಾ? ಅದು ಎಂದೂ ಸಾಧ್ಯವಾಗದ ಮಾತು. ಆ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸೋಣ. ಕತೆ ನಿಮಗೆ ಇಷ್ಟವಾಗಿದೆ, ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು.